ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಶನ್ ನಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ ಮೊಘಲ್ ಸಾಮ್ರಾಜ್ಯವನ್ನು ನಾವು ನೋಡ್ತಾ ಇದ್ದೀವಿ ಇವತ್ತಿನ ಕ್ಲಾಸ್ನಲ್ಲಿ. ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ದೆಹಲಿಯ ಸುಲ್ತಾನರ ಬಗ್ಗೆ ನಾವು ಕ್ಲಾಸ್ಗಳನ್ನು ಮಾಡಿದ್ವಿ. ಆ ಕ್ಲಾಸ್ಗಳನ್ನು ನಾವು ನೋಡಿದ್ದೀವಿ ಗೆಳೆಯರೆ. ಸುಮಾರು 320 ವರ್ಷಗಳ ಆಡಳಿತದ ನಂತರ ದೆಹಲಿಯಲ್ಲಿ ಮೊಘಲ್ ಸಾಮ್ರಾಜ್ಯ ಉಗಮ ಆಗುತ್ತೆ. ಸೊ ಮೊಘಲ್ ಸಾಮ್ರಾಜ್ಯ ಯಾವ ರೀತಿ ಉಗಮ ಆಗುತ್ತೆ? ಪ್ರಥಮ ಪಾಣಿಪತ್ ಕದನ ಕ್ರಿಸ್ತಶಕ 1526 ಏಪ್ರಿಲ್ 21 ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ಅವರ ನಡುವೆ ನಡೆಯುತ್ತೆ. ಈ ಕದನದಲ್ಲಿ ಇಬ್ರಾಹಿಂ ಲೋಧಿ ಸಾವನ್ನಪ್ತಾನೆ. ಬಾಬರ್ ಗೆದ್ದು ದೆಹಲಿಯ ನಾಯಕತ್ವವನ್ನು, ಸಾಮ್ರಾಜ್ಯವನ್ನು ತನ್ನ ಅಧೀನದಲ್ಲಿ ಮಾಡ್ಕೋತಾನೆ ಗೆಳೆಯರೆ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊಘಲ್ ಸಾಮ್ರಾಜ್ಯ ಕ್ರಿಸ್ತಶಕ 1526ರಿಂದ 1707ರೊಳಗೆ ಇವರು ಆಡಳಿತವನ್ನು ಮಾಡ್ತಾರೆ. ಸುಮಾರು 181 ವರ್ಷಗಳ ಕಾಲ ಮೊಘಲ್ ಸಾಮ್ರಾಜ್ಯ ದೆಹಲಿಯ ಮೇಲೆ ಆಡಳಿತವನ್ನು ನಡೆಸುತ್ತೆ. ಹೋಗ್ತಾ ಹೋಗ್ತಾ ಇವರು ಇಡೀ ಭಾರತ ಖಂಡದ ಮೇಲೆಯೇ ಇವರು ಆಡಳಿತವನ್ನು ನಡೆಸ್ತಾರೆ. ಸೊ ಇದರಲ್ಲಿ ಮೊದಲಿಗೆ ಬರೋರು ಬಾಬರ್ ಪ್ರಥಮ ಪಾಣಿಪತ್ ಕದನ 1526ರಲ್ಲಿ ಇಬ್ರಾಹಿಂ ಲೋಧಿಯನ್ನು ಸೋಲಿಸಿ ಬಾಬರ್ ತನ್ನ ಆಧಿಪತ್ಯವನ್ನು ಭಾರತದಲ್ಲಿ ಸ್ಥಾಪನೆಯನ್ನು ಮಾಡ್ತಾನೆ. ಬಾಬರ್ ಕ್ರಿಸ್ತಶಕ 1526ರಿಂದ 1530ರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ. ಎರಡನೇದ್ದು ಬಾಬರ್ನ ಮಗ ಹುಮಾಯೂನ್ನ ಆಳ್ವಿಕೆ ಕ್ರಿಸ್ತಶಕ 1530ರಿಂದ 1540ರವರೆಗೆ ಒಂದು ಸಾರಿ, ಮತ್ತು ಎರಡನೇ ಸಾರಿ ಬಂದ್ಬಿಟ್ಟು 1555ರಿಂದ 1556ರವರೆಗೆ 2 ಸಾರಿ ಆಳ್ವಿಕೆಯನ್ನು ನಡೆಸ್ತಾನೆ. ಮೂರನೇದ್ದು ಹುಮಾಯೂನ್ನ ಮಗ ಅಕ್ಬರ್ ಕ್ರಿಸ್ತಶಕ 1556ರಿಂದ 1605ರವರೆಗೆ ಈತ ಆಳ್ವಿಕೆಯನ್ನು ನಡೆಸ್ತಾನೆ ಮೊಘಲ್ ಸಾಮ್ರಾಜ್ಯದ ಭಾರತದಲ್ಲಿ. ನಾಲ್ಕನೇದ್ದು ಅಕ್ಬರ್ನ ಮಗ ಜಹಾಂಗೀರ್ನ ಆಳ್ವಿಕೆ ಕ್ರಿಸ್ತಶಕ 1605ರಿಂದ 1628ರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ. ಜಹಾಂಗೀರ್ನ ಮಗ ಶಹಜಹಾನ್ನ ಆಳ್ವಿಕೆ ಕ್ರಿಸ್ತಶಕ 1628ರಿಂದ 1658ರವರೆಗೆ ಆಳ್ವಿಕೆಯನ್ನು ನಡೆಸ್ತಾನೆ. ಶಹಜಹಾನ್ನ ಮಗ ಔರಂಗಜೇಬ ಬಂದ್ಬಿಟ್ಟು ಕ್ರಿಸ್ತಶಕ 1658ರಿಂದ 1707ರವರೆಗೆ ಮೊಘಲ್ ಸಾಮ್ರಾಜ್ಯದ ಆಡಳಿತವನ್ನು ನಡೆಸ್ತಾನೆ. ಓಕೆ, ಸೊ ಹಾಗಾಗಿ ಬನ್ನಿ ನೋಡೋಣ ಗೆಳೆಯರೆ. ಒಟ್ಟು 181 ವರ್ಷಗಳ ಆಳ್ವಿಕೆಯನ್ನು ಮೊಘಲ್ ಸಾಮ್ರಾಜ್ಯ ಭಾರತದಲ್ಲಿ ಮಾಡುತ್ತೆ. ಸೊ ಯಾವ ರೀತಿ ಇವರು ಆಳ್ವಿಕೆಯನ್ನು ಮಾಡ್ತಾರೆ, ಯಾವ್ಯಾವ ಆಡಳಿತವನ್ನು ತರ್ತಾರೆ, ಏನು ಸಂಸ್ಕೃತಿ, ಏನು ಕಲೆ, ಏನು ಸಂಪ್ರದಾಯ ಏನಿತ್ತು ಮೊಘಲ್ ಸಾಮ್ರಾಜ್ಯದಲ್ಲಿ, ಯಾರ್ಯಾರ ಆಳ್ವಿಕೆಯಲ್ಲಿ ಏನೇನು ರೂಲ್ಸ್ಗಳಿದ್ದು, ಯಾವ ರೀತಿ ಆಳ್ವಿಕೆಯನ್ನು ಮಾಡಿದ್ದಾರೆ ಭಾರತದ ಮೇಲೆ ನೋಡೋಣ ಬನ್ನಿ, ಯಾರನ್ನು ಸೋಲಿಸಿದ್ದಾರೆ ಅಂತ. ಓಕೆ ಗೆಳೆಯರೆ, ಮೊದಲನೇದಾಗಿ ಬಾಬರ್ ಕ್ರಿಸ್ತಶಕ 1526ರಿಂದ 1530 ಟೋಟಲ್ 4 ವರ್ಷ ಆಳ್ವಿಕೆಯನ್ನು ಮಾಡ್ತಾನೆ. ಪಾಯಿಂಟ್ ನಂಬರ್ 1, ಕ್ರಿಸ್ತಶಕ 1483 ಫೆಬ್ರವರಿ 14ರಂದು ಬಾಬರ್ ಮಧ್ಯ ಏಷ್ಯಾದ ಫರ್ಗಾನಾ ಪ್ರಾಂತವನ್ನು ಆಳುತ್ತಿದ್ದ ಉಮರ್ ಶೇಖ್ ಮಿರ್ಜಾ ಎಂಬಾತನಿಗೆ ಹಿರಿಯ ಮಗನಾಗಿ ಜನಿಸ್ತಾನೆ. ಯಾವಾಗ? ಕ್ರಿಸ್ತಶಕ 1483 ಫೆಬ್ರವರಿ 14ರಂದು ಮಧ್ಯ ಏಷ್ಯಾದ ಫರ್ಗಾನಾ ಪ್ರಾಂತವನ್ನು ಆಳುತ್ತಿದ್ದ ಉಮರ್ ಶೇಖ್ ಮಿರ್ಜಾನ ಹಿರಿಯ ಮಗನಾಗಿ ಜನಿಸ್ತಾನೆ ಬಾಬರ್. ಓಕೆ, ಪಾಯಿಂಟ್ ನಂಬರ್ 2, ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಯಾರಪ್ಪ ಅಂದರೆ ಬಾಬರ್ ಗೆಳೆಯರೆ. ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್, ನೆನಪಿರಲಿ. ಪಾಯಿಂಟ್ ನಂಬರ್ 3, ಬಾಬರ್ನ ಪೂರ್ಣ ಹೆಸರು ಏನಪ್ಪ ಅಂದರೆ ಜಹೀರುದ್ದೀನ್ ಮೊಹಮ್ಮದ್ ಬಾಬರ್ ಅಂತ ಗೆಳೆಯರೆ. ಪಾಯಿಂಟ್ ನಂಬರ್ 4, ಬಾಬರ್ ಮೂಲತಃ ತುರ್ಕಿಸ್ತಾನದವನು. ಬಾಬರ್ ಬಂದ್ಬಿಟ್ಟು ಮೂಲತಃ ತುರ್ಕಿಸ್ತಾನದವನು, ನೆನಪಿರಲಿ. ಪಾಯಿಂಟ್ ನಂಬರ್ 5, ಬಾಬರ್ನ ರಾಜಧಾನಿ ಬಂದ್ಬಿಟ್ಟು ದೆಹಲಿ ಸುಲ್ತಾನರು ದೆಹಲಿಯನ್ನು ತಮ್ಮ ರಾಜಧಾನಿಯಾಗಿ ಮಾಡ್ಕೊಂಡಿರ್ತಾರೆ. ತದನಂತರ ಮೊಘಲ್ ಸಾಮ್ರಾಜ್ಯದಲ್ಲೂ ಕೂಡ ಅದು ಕಂಟಿನ್ಯೂ ಆಗುತ್ತೆ. ಪಾಯಿಂಟ್ ನಂಬರ್ 6, ಬಾಬರ್ ಎಂದರೆ ಹುಲಿ ಎಂದರ್ಥ ಗೆಳೆಯರೆ. ಬಾಬರ್ ಎಂದರೆ ಹುಲಿ ಅಂತ ಅರ್ಥ. ಓಕೆ, ಪಾಯಿಂಟ್ ನಂಬರ್ 7, ಬಾಬರ್ ಭಾರತಕ್ಕೆ ಗುಲಾಬಿ ಹೂವನ್ನು ಪರಿಚಯ ಮಾಡ್ತಾನೆ ಗೆಳೆಯರೆ. ಅಲ್ಲಿವರೆಗೂ ಭಾರತಕ್ಕೆ ಗುಲಾಬಿ ಹೂವಿನ ಪರಿಚಯ ಇರಲಿಲ್ಲ. ಯಾವಾಗ ಬಾಬರ್ ಭಾರತಕ್ಕೆ ಗುಲಾಬಿ ಹೂವಿನ ಪರಿಚಯ ಮಾಡ್ತಾನೆ, ಅಲ್ಲಿಂದ ಭಾರತದಲ್ಲಿ ಗುಲಾಬಿ ಅಂದ್ರೆ ಏನು ಅಂತ ಗೊತ್ತಾಗತ್ತೆ, ಗುಲಾಬಿ ಹೂ ಬಗ್ಗೆ ಗೊತ್ತಾಗತ್ತೆ. ಓಕೆ, ಪಾಯಿಂಟ್ ನಂಬರ್ 8, ಬಾಬರ್ನನ್ನು ಭಾರತಕ್ಕೆ ಆಹ್ವಾನಿಸಿದವರು ಪಂಜಾಬಿನ ಗವರ್ನರ್ ಆದ ದೌಲತ್ ಖಾನ್ ಮತ್ತು ಆತನ ಚಿಕ್ಕಪ್ಪ ಆಲಂ ಖಾನ್. ಕಾರಣ, ಇವರು ದೆಹಲಿ ಸಿಂಹಾಸನದ ಆಕಾಂಕ್ಷಿಗಳಾಗಿದ್ದರು.
ಆಗ ಯಾರು ಆಳ್ವಿಕೆಯನ್ನು ನಡೆಸ್ತಿರ್ತಾರೆ? ಇಬ್ರಾಹಿಂ ಲೋಧಿ ದೆಹಲಿ ಸಿಂಹಾಸನದ ಮೇಲೆ ಆಳ್ವಿಕೆಯನ್ನು ನಡೆಸ್ತಾನೆ. ಅವನನ್ನು ಸೋಲಿಸಿ ನಾವುಗಳು ದೆಹಲಿ ಸಿಂಹಾಸನದ ಮೇಲೆ ಕೂತ್ಕೋಬೇಕು ಅಂತ ಪಂಜಾಬಿನ ಗವರ್ನರ್ ಆದ ದೌಲತ್ ಖಾನ್ ಮತ್ತು ಆತನ ಚಿಕ್ಕಪ್ಪನಾದ ಆಲಂ ಖಾನ್ ಯಾರನ್ನ ಕರೀತಾರೆ? ಬಾಬರ್ನ ಭಾರತಕ್ಕೆ ಆಹ್ವಾನ ಮಾಡ್ತಾರೆ. ನೀನು ಬಂದು ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ನಮಗೆ ಸಿಂಹಾಸನವನ್ನ ಕಲ್ಪಿಸಿ ಕೊಡು ಅಂತ. ಓಕೆ, ಆದರೆ ಬಾಬರ್ ಏನು ಮಾಡ್ತಾನೆ? ಬಾಬರ್ ಪ್ರಥಮ ಪಾಣಿಪತ್ ಕದನದಲ್ಲಿ ಕ್ರಿಸ್ತಶಕ 1526 ಏಪ್ರಿಲ್ 21 ನಡೆದ ಪ್ರಥಮ ಪಾಣಿಪತ್ ಕದನ ಇಬ್ರಾಹಿಂ ಲೋಧಿಯನ್ನ ಸೋಲಿಸಿ ಅವನನ್ನು ಕೊಂದು ಮೊಘಲ್ ಸಾಮ್ರಾಜ್ಯವನ್ನ ಭಾರತದಲ್ಲಿ ಸ್ಥಾಪನೆ ಮಾಡ್ತಾನೆ. ಆದರೆ ಪಂಜಾಬಿನ ಗವರ್ನರ್ ಆದ ದೌಲತ್ ಖಾನ್ ಮತ್ತು ಆತನ ಚಿಕ್ಕಪ್ಪ ಆಲಂ ಖಾನ್ಗೆ ಯಾವುದೇ ರೀತಿಯ ದೆಹಲಿಯ ಸಿಂಹಾಸನವನ್ನು ಬಿಟ್ಕೊಡಲ್ಲ. ಸ್ವತಃ ಬಾಬರ್ನೇ ದೆಹಲಿಯ ಸಿಂಹಾಸನದ ಮೇಲೆ ಕೂತ್ಕೋತಾನೆ. ಓಕೆ, ಪಾಯಿಂಟ್ ನಂಬರ್ 9, ಬಾಬರ್ನ ಆತ್ಮಚರಿತ್ರೆ ಬಾಬರ್ ನಾಮ ತುರ್ಕಿ ಭಾಷೆಯಲ್ಲಿದೆ. ಬಾಬರ್ ನಾಮವನ್ನು ತುಜುಕ್ ಇ ಬಾಬರಿ ಅಥವಾ ಬಾಬರ್ನ ನೆನಪುಗಳು ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದನ್ನು ತುಂಬ ಸಾರಿ ಕೇಳಿದ್ದಾರೆ. ಓಕೆ, ಪಾಯಿಂಟ್ ನಂಬರ್ 10, ಬಾಬರ್ ನಾಮ ಬರೆದವರು ಯಾರಪ್ಪ ಅಂದರೆ ಸ್ವತಃ ಬಾಬರ್ನೇ ಬರೆದಿದ್ದಾನೆ. ಬಾಬರ್ ನಾಮವನ್ನು ಸ್ವತಃ ಬರೆದವರು ಬಾಬರ್, ನೆನಪಿರಲಿ, ಇಟ್ಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ನಂಬರ್ 11, ಬಾಬರ್ ಕಾಬುಲ್ ಬಾಗ್ ಜುಮ್ಮಾ ಮಸೀದಿಯನ್ನು ಪಾಣಿಪತ್ ಸಂಬಾಲ್ ಎಂಬಲ್ಲಿ ನಿರ್ಮಿಸಿದನು. ಗೆಳೆಯರೆ, ಬಾಬರ್ ಕಾಬುಲ್ ಬಾಗ್ ಜುಮ್ಮಾ ಮಸೀದಿಯನ್ನು ಪಾಣಿಪತ್ ಸಂಬಾಲ್ ಎಂಬಲ್ಲಿ ನಿರ್ಮಾಣ ಮಾಡ್ತಾನೆ. ಪಾಯಿಂಟ್ ನಂಬರ್ 12, ಉದ್ಯಾನವನಗಳ ರಾಜ ಯಾರಪ್ಪ ಅಂದರೆ ಬಾಬರ್. ಬಾಬರ್ ತನ್ನ ಅರಮನೆಯಲ್ಲಿ ಉದ್ಯಾನವನಗಳನ್ನು ನಿರ್ಮಾಣ ಮಾಡಿರ್ತಾನೆ. ತುಂಬ ಉದ್ಯಾನವನಗಳನ್ನು ನಿರ್ಮಾಣ ಮಾಡಿರ್ತಾನೆ. ಅದರ ಉದ್ಯಾನವನಗಳ ರಾಜ ಅಂತ ಯಾರನ್ನು ಕರೀತಾರೆ? ಬಾಬರ್ನನ್ನು ಉದ್ಯಾನವನಗಳ ರಾಜ ಅಂತ ಕರೀತಾರೆ. ಪಾಯಿಂಟ್ ನಂಬರ್ 13, ಬಾಬರ್ನ ಸಮಾಧಿ ಮೊದಲು ಆಗ್ರಾದಲ್ಲಿ, ನಂತರ ಬಾಬರ್ನ ಇಚ್ಛೆಯಂತೆ ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿ ಮಾಡಲಾಯಿತು. ಈಗ ಬಾಬರ್ನ ಸಮಾಧಿಯಲ್ಲಿದೆ, ಅಫ್ಘಾನಿಸ್ತಾನದ ಕಾಬೂಲ್ನಲ್ಲಿದೆ. ಗೆಳೆಯರೆ, ಪ್ರಥಮ ಪಾಣಿಪತ್ ಕದನ ಕ್ರಿಸ್ತಶಕ 1526 ಏಪ್ರಿಲ್ 21 ನಡೆಯುತ್ತೆ. ಪಾಯಿಂಟ್ ನಂಬರ್ 1, ಪಂಜಾಬಿನ ಗವರ್ನರ್ ಆದ ದೌಲತ್ ಖಾನ್ ಲೂದಿಯ ಆಹ್ವಾನದ ಮೇರೆಗೆ ಬಾಬರ್ ಭಾರತದ ಮೇಲೆ ದಾಳಿಯನ್ನ ಮಾಡ್ತಾನೆ. ಪಾಯಿಂಟ್ ನಂಬರ್ 2, ಪ್ರಥಮ ಪಾಣಿಪತ್ ಕದನವು ಬಾಬರ್ ಮತ್ತು ಇಬ್ರಾಹಿಂ ಲೂದಿರವರ ನಡುವೆ ನಡೆಯುತ್ತೆ. ಗೆಳೆಯರೆ, ದೆಹಲಿ ಸುಲ್ತಾನರ ಕೊನೆ ದೊರೆ ಯಾರಪ್ಪ ಅಂದರೆ ಇಬ್ರಾಹಿಂ ಲೂದಿ. ಪಾಯಿಂಟ್ ನಂಬರ್ 3, ಪ್ರಥಮ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೂದಿಯನ್ನು ಸೋಲಿಸಿ ಬಾಬರ್ ಮೊಘಲ್ ಸಾಮ್ರಾಜ್ಯವನ್ನು ಭಾರತದಲ್ಲಿ ಸ್ಥಾಪನೆ ಮಾಡ್ತಾನೆ. ಯಾವಾಗ? 1526ರಲ್ಲಿ. ನೆನಪಿರಲಿ ಗೆಳೆಯರೆ. ನೆಕ್ಸ್ಟ್ ಇದು ಪ್ರಥಮ ಪಾಣಿಪತ್ ಕದನ ನಂತರ ಇನ್ನೊಂದು ಕದನ ಆಗುತ್ತೆ. ಕ್ರಿಸ್ತಶಕ 1527 ಮಾರ್ಚ್ 16ರಂದು. ಯಾವುದು? ಕಾನುವಾ ಕದನ. ಕಣ್ವಾ ಅಲ್ಲ, ಕೆಲವೊಂದು ಬುಕ್ಗಳಲ್ಲಿ ತಪ್ಪಾಗಿ ಅರ್ಥೈಸಿದ್ದಾರೆ. ಕಣ್ವಾ ಕದನ ಅಂತ. ಗೆಳೆಯರೆ, ಕಣ್ವಾ ಕದನ ನಡೆಯೋದು ಕ್ರಿಸ್ತಪೂರ್ವ 3ನೇ ಇಸ್ವಿಯಲ್ಲಿ. ಕ್ರಿಸ್ತಪೂರ್ವ 3ನೇ ಇಸ್ವಿಯಲ್ಲಿ, 300 ಅಥವಾ 3ನೇ ಇಸ್ವಿಯಲ್ಲಿ ಕಣ್ವಾ ಕದನ ನಡೆಯುತ್ತೆ. ಬಟ್ ಇದು ಕಣ್ವಾ ಅಲ್ಲ, ಕಾನುವಾ ಕದನ. ಕಾನುವಾ ಕದನ ಯಾವಾಗ ನಡೆಯುತ್ತೆ? ಕ್ರಿಸ್ತ ಶಕ 1527 ಮಾರ್ಚ್ 16ರಂದು ನಡೆಯುತ್ತೆ. ಯಾರ ನಡೆಯುತ್ತೆ ಅಂದರೆ ಬಾಬರ್, ಮೊಘಲ್ ಸಾಮ್ರಾಜ್ಯದ ಚಕ್ರವರ್ತಿ ಬಾಬರ್ ಮತ್ತು ಮೇವಾರದ ರಜಪುತರ ಅರಸ ರಾಣಾ ಸಂಗನ ನಡುವೆ ನಡೆಯುತ್ತೆ. ಪಾಯಿಂಟ್ ನಂಬರ್ 2, ಬಾಬರ್ನ ವಿಜಯವು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಡುತ್ತೆ ಗೆಳೆಯರೆ. ಓಕೆ, ನೆಕ್ಸ್ಟ್ ತದನಂತರ ಚಂದೇರಿ ಕದನ ನಡೆಯುತ್ತೆ. ಯಾವಾಗ? ಕ್ರಿಸ್ತ ಶಕ 1528 ಜೂನ್ 20ರಂದು ಚಂದೇರಿ ಕದನ ನಡೆಯುತ್ತೆ. ಚಂದೇರಿ ಕದನವು ಬಾಬರ್ ಮತ್ತು ಮಾಳ್ವದ ಅರಸ ಮೇದಿನಿ ರಾಯರ ನಡುವೆ ನಡೆಯುತ್ತೆ. ಗೆಳೆಯರೆ, 4 ಕದನಗಳು ನಡೆಯುತ್ತೆ. ಮೊದಲನೇದು ಪ್ರಥಮ ಪಾಣಿಪತ್ ಕದನ, 2ನೇದು ಕಾನುವಾ ಕದನ, 3ನೇದು ಚಂದೇರಿ ಕದನ, 4ನೇದು ಘಾಗ್ರಾ ಕದನ. ಈ 4 ಕದನಗಳು ಬಾಬರ್ ಹೋರಾಟ, ಯುದ್ಧವನ್ನು ಮಾಡ್ತಾನೆ. ಓಕೆ, ಪಾಯಿಂಟ್ ನಂಬರ್ 2, ಚಂದೇರಿಯು ಮಾಳ್ವದ ಪ್ರಮುಖ ರಾಜಕೀಯ ಮತ್ತು ವಾಣಿಜ್ಯ ಕೇಂದ್ರವಾಗಿತ್ತು. ಬಾಬರನು ರಜಪೂತರನ್ನು ಸೋಲಿಸಿ ಉತ್ತರ ಭಾರತದಲ್ಲಿ ಭದ್ರ ಬುನಾದಿಯನ್ನು ಹಾಕ್ತಾನೆ. ಓಕೆ, ನೆಕ್ಸ್ಟ್ ಬರೋದು ಘಾಗ್ರಾ ಕದನ. ಘಾಗ್ರಾ ಕದನ ಯಾವಾಗ ನಡೆಯುತ್ತೆ? ಕ್ರಿಸ್ತ ಶಕ 1529 ಮಾರ್ಚ್ 6ರಂದು ನಡೆಯುತ್ತೆ. ಯಾರ ನಡುವೆ ನಡೆಯುತ್ತೆ ಅಂದರೆ ಮೊಘಲ್ ಸಾಮ್ರಾಜ್ಯದ ಸ್ಥಾಪಕ ಬಾಬರ್ ಮತ್ತು ಅಫ್ಘಾನ್ ದೊರೆ ಮೊಹಮ್ಮದ್ ಲೋಧಿ ಮತ್ತು ಬಂಗಾಳದ ಸುಲ್ತಾನ ನುಸ್ರತ್ ಶಾ, ಈ 3 ನಡುವೆ ಘಾಗ್ರಾ ಕದನ ನಡೆಯುತ್ತೆ. ಏನಾಗುತ್ತೆ ಘಾಗ್ರಾ ಕದನ ಮುಂದೆ ಹೇಳ್ತೀನಿ ಬನ್ನಿ.
ನುಸ್ರತ್ ಶಾ ನೇತೃತ್ವದ ಸಂಯುಕ್ತ ಪಡೆಗಳ ನಡುವೆ ನಡೆದ ಒಂದು ಪ್ರಮುಖ ಯುದ್ಧವಾಗಿತ್ತು. ಈ ಯುದ್ಧವು ಘಾಗ್ರಾ ನದಿಯ ದಡದಲ್ಲಿ ನಡೆಯಿತು ಮತ್ತು ಮೊಘಲರ ವಿಜಯದಲ್ಲಿ ಕೊನೆಯಾಗತ್ತೆ. ಪ್ರಥಮ ಪಾಣಿಪತ್ ಕದನ, ಕನುವಾ ಕದನ, ಚಂದೇರಿ ಕದನ ಮತ್ತು ಘಾಗ್ರಾ ಕದನ, ಈ 4 ಕದನಗಳನ್ನು ಬಾಬರ್ ಗೆಲ್ತಾನೆ. ಈ 4 ಕದನಗಳನ್ನು ಬಾಬರ್ ಗೆಲ್ಲುವುದರ ಮುಖಾಂತರ ಭಾರತದಲ್ಲಿ ಅಖಂಡ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ಭದ್ರ ಬುನಾದಿಯನ್ನು ಈತ ಹಾಕ್ತಾನೆ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸಿಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.